सिम के संबंधपट्ट पूरे आधार कार्ड लगे सिक्स ಇದೆ ಸರ್ बिस्मिल्लाहिर्रहमानिर्रहीम कुल हुवल्लाहु अहद अल्लाहुस समद लम यलिद वलम यूलद वलम यकुल लहु कुफुवन अहद बिस्मिल्लाहिर्रहमानिर्रहीम कुल हुवल्लाहु अहद अल्लाहुस समद लम यलिद वलम यूलद वलम यकुल लहु कुफुवन अहद। आज जो कार्य खैर किया जा रहा है, जो समाजी खिदमत है, समाज सेवा है, जो सारे अहबाब की इसमें हिस्सा ले रहे हैं, उन तमाम के अमल करने को तो कबूल फरमा, अल्लाह गायब से उनकी मदद फरमा परवरदिगार हमारी दुआ को रसूल सल्लल्लाहु अलैहि वसल्लम के सफ़े में कबूल फरमा। रब्बना आतिना फिद दुनिया हसनतन व फिल आखिरति हसनतन व क़िना अज़ाबन्नार। सुब्हान रब्बिका रब्बिल इज़्ज़ति अम्मा यसिफून व सलामुन अलल मुरसलीन वल्हम्दुलिल्लाहि रब्बिल आलमीन। ನೋಡೋದು ಎಲ್ಲ ನಾವೇ ಮಾಡ್ತೀವಿ. ಡಾಕ್ಟರ್ಸ್ ಇರ್ತಾರೆ ಸರ್, ಪಕ್ಕದಲ್ಲೂ ಡಾಕ್ಟರ್ ಇರ್ತಾರೆ. ಇದ್ರ ಪಕ್ಕದಲ್ಲಿ ಅದು ಲ್ಯಾಬ್, ಫಸ್ಟ್ ಲ್ಯಾಬ್ ಲ್ಯಾಬ್ ಸರ್. ಬೇರೆ ಕಡೆ ಎಲ್ಲ ಮಾಡಿದ್ದೀರಾ? ಇವತ್ತು ಮಾಡ್ತಾರೆ. ನೋಡಿ ಮೇಡಮ್, ಎಲ್ರಿಗೂ ನಮಸ್ಕಾರ. ಈ ದಿನ ಮೊಹಮ್ಮದ್ ಜಬೀವುಲ್ಲಾ ಸದಸ್ಯರು ನಗರಸಭೆ ಮುಳಬಾಗಿಲೂರವರ
ವಾರ್ಡ್ ನಂಬರ್ 12 ಮನವಿ ಮೇರೆಗೆ ಜಾಲಪ್ಪ ಸಂಶೋಧನಾ ಕೇಂದ್ರದಿಂದ ನುರಿತ ವೈದ್ಯ ಸಿಬ್ಬಂದಿಯವರು ಆಗಮಿಸಿ ಮೊಬೈಲ್ ವಾಹನ ಮುಖಾಂತರ ಆಗಮಿಸಿ ವಾರ್ಡ್ನ ಜನರ ಆರೋಗ್ಯ ತಪಾಸಣೆ ಕೈಗೊಳ್ಳಲು ಬಂದಿದ್ದಾರೆ. ಅವರಿಗೆ ನಗರಸಭೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ಅವ್ರು ಬಂದಿರೋ ಉದ್ದೇಶ ಅಂದರೆ ನಮ್ಮ ಜಬೀವುಲ್ಲಾ ಅವರ ಒಂದು ಇಂಟ್ರೆಸ್ಟಿಂದ, ಪಬ್ಲಿಕ್ ಇಂಟ್ರೆಸ್ಟಿಂದ ಅವರು ಇವತ್ತು ಬಂದಿದ್ದಾರೆ. ಏನು ಜನರು ಇಲ್ಲಿ BP, ಶುಗರ್ ಮತ್ತು ECG ಅಂತ ಬ್ಲಡ್ ಚೆಕಪ್ಗಳನ್ನ ಮಾಡುವಂಥ ಅವಕಾಶ ಇದೆ. ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕು. ಇನ್ನು ಹೆಚ್ಚು ಜನರಿಗೆ ಎಲ್ಲ ಅವೇರ್ನೆಸ್ ಕೊಟ್ಟು ಏನು ದಿನಪೂರ್ತಿ ಇಲ್ಲೇ ಇರ್ತಾರೆ. ಪ್ರತಿದಿನ 100 ಜನ ನೋಡುವಂಥ ಅವಕಾಶ ಇರುತ್ತೆ. ಪ್ರತಿದಿನ ಬಂದು ಚೆಕಪ್ ಮಾಡಿಸ್ಕೊಂಡು ಗಂಭೀರವಾದ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಮಾತ್ರ ಅವರು ರೆಫರ್ ಮಾಡ್ತಾರೆ. ಇಲ್ಲೇ ಅವರು ಮೆಡಿಸಿನ್ ಕೊಟ್ಟು ಅವ್ರಿಗೆ ಒಂದು ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇಲ್ಲಿದೆ. ಎಲ್ಲ ಮೆಡಿಸಿನ್ಸ್ ಕೂಡ ಎಲ್ಲ ತಂದಿದ್ದಾರೆ. ತುಂಬ ಸಂತೋಷ ಆಯಿತು. ಬಟ್ ಸಾರ್ವಜನಿಕರು ಇದರ ಉಪಯೋಗ ಪಡ್ಕೋಬೇಕು. ಏನು ಕೆಲವರು ಆರೋಗ್ಯವಾಗಿದ್ದೀನಿ, ನಮ್ಗೇನು ತೊಂದರೆ ಇಲ್ಲ ಅಂದ್ಕೊಂಡು ಆರಾಮಾಗಿರ್ತಾರೆ. ಬಟ್ ನಾವು ಟೆಸ್ಟ್ ಮಾಡಿಸಿದಾಗಲೇ ನಮಗೆ ಗೊತ್ತಾಗೋದು ನಮಗೆ ಗಂಭೀರ ಸ್ವರೂಪದ ಸಮಸ್ಯೆಗಳು ಇದೆಯಾ ಇಲ್ವಾ ಅಂತ. ಅದಕ್ಕೋಸ್ಕರ ಎಲ್ಲರೂ ಸಾರ್ವಜನಿಕರು ಇದರ ಉಪಯೋಗ ಪಡ್ಕೋಬೇಕು. ಮತ್ತು ಈ ಸಂದರ್ಭದಲ್ಲಿ ಜಬ್ಬಿಯವರು ಒಂದು ವೈಯಕ್ತಿಕವಾಗಿ ಒಂದು ಇಂಟ್ರೆಸ್ಟ್ ತಗೊಂಡು ಆರೋಗ್ಯದ ಹಿತದೃಷ್ಟಿಯಿಂದ, ವಾರ್ಡ್ನ ಜನರ ಹಿತದೃಷ್ಟಿಯಿಂದ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಅವರು ಇನ್ನು ಮಾಡ್ತಾನೆ ಇರ್ತಾರೆ. ತುಂಬ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ 2 ಮಾತು ಹೇಳೋದಕ್ಕೆ ಅವಕಾಶ ಧನ್ಯವಾದ ತಿಳಿಸ್ತಾ. वार्ड नंबर 12 में हमारे जबी भाई काउंसलर है, बहुत उनका इंटरेस्ट लेको हमारे वार्ड के आदमी अच्छे रहना कर बोल को क्या है RLJ की तरफ से मोबाइल ये हेल्थ चेकअप किए है मंगा को ही। तो यहाँ पे शुगर BP सब चेकअप है और साथ में ECG चेकअप और सारी दवाइयाँ देती, पूरा मुफ्त में हो रहा है और ब्लड चेकअप भी करती। मैं क्या बोलता हूँ, ये पूरा इनके इतना इंटरेस्ट ले को अपने हमारे वार्ड के आदमी अच्छे रहना कर बोल को बहुत इंटरेस्ट ले को आको ही सभी आको इस भरपूर इसका फ़ायदा उठाते हुए और इनको खिदमत का मौका देते हुए पूरा शुक्रिया का मौका दें। बस इतनी बात को मैं ख़त्म करता हूँ। आगे भी ऐसा करते रहो सारे इसमें और कंटिन्यू होने देगा को मैं इनको दुआ देता हूँ। RL ಜಾಲಪ್ಪ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಈ ಸಂಚಾರಿ ಚಿಕಿತ್ಸಾ ಘಟಕವನ್ನು ಪ್ರಾರಂಭ ಮಾಡಲಾಯಿತು. ಇದರ ಪ್ರಮುಖ ಉದ್ದೇಶ ಏನಂದ್ರೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವುದು ಮತ್ತು ಉಚಿತವಾಗಿ ಔಷಧಿಗಳನ್ನು ಸಹ ನೀಡಲಾಗುತ್ತದೆ. ಇಲ್ಲಿ 12ನೇ ನಗರ ಸದಸ್ಯರಾದ ಜಬೀವುಲ್ಲಾ ಸಾರು ಬಂದ್ಬಿಟ್ಟು ಕುರುಬರಪೇಟೆಯಲ್ಲಿ ನಾನು ಒಂದು ದಿವಸ ಬಂದೆ, ನೆನ್ನೆಲ್ಲ ಮೊನ್ನೆ. ಸರಿ ತರ ಒಂದು ಬಸ್ ಬರುತ್ತೆ ನಮ್ಮ ಕಡೆಯಿಂದ, ನೀವು ನಮ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂದೆ. ಇಲ್ಲ ನೀವು ಏನಾದರೂ ಹೇಳಿ ಸರ್, ನಾವು 1000 ಜನ ಬೇಕಾದ್ರೂ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜಬೀವುಲ್ಲಾ ಸರ್ಗೆ ನಮ್ಮ ಆಸ್ಪತ್ರೆಯ ಪರವಾಗಿ BP, ಶುಗರು, ECG ಮತ್ತು GRBS ಮತ್ತು HB ಅನ್ನು ಉಚಿತವಾಗಿ ಇಲ್ಲೇ ನಾವು ಪರೀಕ್ಷಿಸಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಮತ್ತು ಅದೇ ರೀತಿಯಾಗಿ ಉಚಿತವಾಗಿ ಔಷಧಿಗಳನ್ನು ಸಹ ನೀಡಲಾಗುತ್ತದೆ. ಪ್ರತಿಯೊಂದು ಯಾವುದೇ ರೀತಿಯ ಕಾಯಿಲೆಗಳಿದ್ರೂ ಸಹ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಉಚಿತವಾಗಿ ಮಾತ್ರೆಗಳನ್ನು ಸಹ ನಾವು ಇಲ್ಲೇ ಕೊಡಲಾಗುತ್ತದೆ. ಅದೇ ರೀತಿಯಾಗಿ ಫಾರ್ಮಸಿ ಇದೆ, ಎಲ್ಲ ಔಷಧಿಗಳು ಇಲ್ಲೇ ದೊರೆಯುತ್ತದೆ. ಏನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಜಾಲಪ್ಪ ಹಾಸ್ಪಿಟಲ್ಗೆ ಇಲ್ಲಿಂದ ರೆಫರ್ ಮಾಡ್ತೀವಿ. ಇಲ್ಲಿ ನಾರ್ಮಲ್ ಆಗಿ BP, ಶುಗರ್, ECG ಮಾಡಿ ಆ ಥರ ಪ್ರಾಬ್ಲಮ್ ಇದ್ರೆ ಮಾತ್ರ ಅಲ್ಲಿ కలుసుకొಡ್ತೀವಿ. ఈ 2 మాటలు ఎలా అవకాశం కొట్టిన తమకెల్లరిಗೂ ತುಂಬಾ ధన్యవాదాలు. అందరికీ నమస్కారం. ఇప్పుడు ఈరోజు మేము RL జాలప్ప హాస్పిటల్ నుంచి వచ్చున్నాము. మేము ఇది మొదలు పెట్టేందుకు ముఖ్యమైన కారణం ఏమంటే ఎవరికంతా ఏమి చూపించుకోకుండా ఇంట్లోనే ఉన్నారో వాళ్ళ ఇంట్లోకే మేము వెళ్ళి చెకప్ చేయించుకొని వాళ్ళకి ఏం కాయిలాలు ఉంది, BP, షుగర్ అన్ని చూసేసి కనపెట్టి మేము వాళ్ళకి ట్రీట్మెంట్ ఇస్తాము, మొదలు పెడతాము. అదే ఇది ముఖ్యమైన ఏం మేము స్టార్ట్ చేసేందుకు. ఎవరు ఓల్డ్ ఏజ్ పీపుల్ కానీ సిక్గా ఉన్న వాళ్ళ పేషెంట్స్ కానీ వాళ్ళు హాస్పిటల్ రాలేని వాళ్ళకి మేమే ఇంటి దగ్గర వెళ్ళి ట్రీట్మెంట్ ఇస్తాం మేము చూసుకొని. అదే మాది ఫస్ట్ ఎయిమ్. ఇది ట్రీట్మెంట్ అన్నినే ఫ్రీగా చేస్తాం, ఏదో ఒకటి డబ్బులు ఖర్చు లేదు. ఏదైనా ఆపరేషన్ ఏమైనా చేయాలా, ఏదో అవసరమైతే కూడా అది స్కీమ్ కింద తెచ్చి అన్నినే ఫ్రీగా చేసిస్తాము. ఎవరైనా వాళ్ళ హెల్త్నే వాళ్ళే చూసుకోవాలా, వచ్చి చెక్ చేయించుకొని అన్ని చూసుకుంటే బాగుంటుంది అంతే.